ಅವರು ಕೂಡ ಪಾರ್ಟಿಯನ್ನು ಕಟ್ಟುವಂಥ ಸ್ಥಾನದಲ್ಲಿ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎಲ್ಲರ ಜೊತೆನೂ ಕೂಡ. ಅದರಿಂದ ಅವ್ರು ಮಾತಾಡ್ತೀರಿ, ಅದನ್ನು ಸಮಾಧಾನ ಮಾಡ್ತೀರಿ ಅನ್ನೋ ಖಚಿತವಾದಂಥ ವಿಶ್ವಾಸ ನಮಗಿದೆ. ಇಲ್ಲ ಸರ್, ಪ್ರತಿ ಬಾರಿ ಕೂಡ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ರು, ಆರಂಭದಲ್ಲಿ ಶಾಸಕರಾಗಿ ಮಾಡ್ತೀವಿ, ಆಮೇಲೆ ಹಾವೇರಿಯಿಂದ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೂ ಮೋಸ ಮಾಡಿದ್ರೆ ಈಗ MLC ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ನಂಬಬೇಕು ಅಂತೇಳಿ ಈಶ್ವರಪ್ಪನವರು ನೋಡಿ, ಅದು ಅವರ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ಮಧ್ಯೆ ಇರುವಂಥ ವೈಯಕ್ತಿಕವಾದಂಥ ವಿಚಾರ. ಅದರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಆ್ಯಸ್ ಎ ಪಾರ್ಟಿ ಈಶ್ವರಪ್ಪನವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡೋದಂಥವ್ರು. ಅವರು ಯಾವತ್ತೂ ಮೋದಿಯನ್ನೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿರುವಂಥವ್ರು. ಆ ದೃಷ್ಟಿಯಿಂದ ನಿಮಗೆ ಗೊತ್ತಾಗ್ತದೆ, ಅವರು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಡಕಾಗಬಾರ್ದು ಅನ್ನೋದು ಅವರ ಉದ್ದೇಶ ಇದೆ. ನನಗನ್ಸುತ್ತೆ ಇನ್ನೊಂದು 2-3 ದಿನದಲ್ಲಿ ಈಶ್ವರಪ್ಪನವರ ಪ್ರಕರಣವನ್ನು ಸುಖಾಂತ್ಯ ಮಾಡುವಂಥದ್ದಕ್ಕೆ ಎಲ್ಲ ಮಾಡ್ತೀನಿ. 100% ಡೌಟೇ ಇಲ್ಲ. ನೋಡಿ, ನಾನು ಮಾತಾಡ್ತೀನಿ, ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾರೆ. ಅಲ್ಲ ಸರ್, ಈಗ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಆಸೆ ಈಶ್ವರಪ್ಪನವ್ರಿಗಿದೆ, ತಮಗೂ ಇದೆ. ಆದರೆ ರಾಘವೇಂದ್ರ ಗೆಲ್ಲಬೇಕಲ್ಲ ಸರ್, ಮೋದಿ ಪ್ರಧಾನಿ ಆಗಬೇಕಾದ್ರೆ ಅಲ್ಲೇ ಅವ್ರ ವಿರುದ್ಧನೇ ಬಂಡಾಯವಾಗಿ ಅಭ್ಯರ್ಥಿ ನಿಲ್ತಿದ್ದಾರೆ. ಈ ಚುನಾವಣೆಯಲ್ಲಿ ಎಲ್ಲ ಕಡೆನೂ ಸ್ಪರ್ಧೆ ಇರೋದು ಮೋದಿನೇ. ನಾವು ಅಭ್ಯರ್ಥಿನ ಘೋಷಣೆ ಮಾಡಿದ್ದೀರಿ, ಆದರೆ ನಿಜವಾದಂಥ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿಯವರೇ ಎಲ್ಲ ಕಡೆ. ನಾನು ಎಲ್ಲ ಭಾಷಣದಲ್ಲೂ ಹೇಳಿದ್ದೀನಿ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು, ಬೌಲಿಂಗ್ ಸ್ಟೇಷನ್ಗೆ ಹೋದಾಗ ನಾವು ಯೋಚನೆ ಮಾಡಬೇಕಾಗಿರೋದು, ನಾವು ಮೋದಿಯವರೇ ಇಲ್ಲಿ ನಿಂತಿದ್ದಾರೆ ನಮ್ಮ ಅಭ್ಯರ್ಥಿ ಅಂತ ವೋಟ್ ಮಾಡಬೇಕು ಅಂತ ಹೇಳಿದಿರಿ. ಅದೇ ಪ್ರಕಾರ ನಡೆಯುತ್ತೆ. ಮಾಡ್ತೀರಿ ಅದನ್ನು. ಅವ್ರ ಮಗನಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವಂಥದ್ದಕ್ಕೆ ಕೇಂದ್ರ ನಾಯಕರ ಜೊತೆನೂ ಕೂಡ ಮಾತಾಡ್ತೀರಿ. ಅವರು ಪಾರ್ಟಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಈಶ್ವರಪ್ಪನವ್ರು ಕೇಳಿರೋದು ಕರೆಕ್ಟಾಗೇ ಕೇಳಿದ್ದಾರೆ, ಯಾವುದೇ ರೀತಿ ತಪ್ಪಿಲ್ಲ. ಅದನ್ನು ಸರ್ ಮಾಡ್ತೀವಿ ನಾವು.